ಸರ್ ಇದು ಮಾತಾಡ್ಬೋದು ಸರ್ ಒಂದೇ ನಿಮಿಷ ಇಟ್ಕೊಳ್ಳಿ ಕರೆಕ್ಟಾಗಿದೆ ಮಾತಾಡ್ತೀರಲ್ಲ ಲೈವಾ ನಮಸ್ಕಾರ. ನಾವು ಇವತ್ತು ಬಿಡದಿಯ ಏನು ಬೈಲಮಂಗಲ ಮತ್ತು ಸುತ್ತಮುತ್ತ ಊರುಗಳದ್ದು ಭೂಸ್ವಾಧೀನ ಮಾಡಿಕೊಂಡು ಏನು ಸರ್ಕಾರ ಒಂದು ಟೌನ್ಶಿಪ್ನ ಮಾಡೋದಕ್ಕೆ ಹೊರಟಿದೆ. ಅದನ್ನು ವಿರೋಧಿಸಿ ಈ ಭಾಗದ ರೈತರು ಸುಮಾರು 1 ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂಥ ನಿರಂತರವಾದ ಪ್ರತಿಭಟನೆಯನ್ನು ಇತ್ತೀಚೆಗೆ ಕೆಆರ್ಎಸ್ ಪಕ್ಷವು ಕೂಡ ಬೆಂಬಲಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಾ. ಅದರ ಭಾಗವಾಗಿ ಇವತ್ತು ಇಲ್ಲಿ ಈ ಭಾಗದ ರೈತರು ಮತ್ತು ಬೇರೆ ಬೇರೆ ರೈತ ಪರ ಸಂಘಟನೆಗಳೆಲ್ಲರೂ ಸೇರಿ ಬಿಡದಿಯಿಂದ ಏನು ಬೈಲಮಂಗಲ ಗ್ರಾಮದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಕೇಂದ್ರ ಸ್ಥಳ, ಅಲ್ಲಿ ತನಕ ಒಂದು ಬೈಲಮಂಗಲ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ. ಆದ್ರ ಒಂದು ಏನು ಪಾದಯಾತ್ರೆಯನ್ನು ಬೆಂಬಲಿಸಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕೂಡ ಇದರಲ್ಲಿ ಪಾಲ್ಗೊಂಡಿದೆ. ನಮ್ಮ ಪಕ್ಷದ ಹಲವಾರು ಜನ ಪದಾಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿದ್ದೀವಿ. ನಿಮ್ಮೆಲ್ರಿಗೂ ತಿಳಿದ ಹಾಗೆ ಏನು ಇವತ್ತು ಸರ್ಕಾರಗಳು ಆಳುವಂತಹ ಸರ್ಕಾರಗಳು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿಗಳ ರೀತಿಯಲ್ಲಿ ಜನರ ಅಭಿಪ್ರಾಯವನ್ನ ಜನರ ಬಯಕೆಯನ್ನ ಜನರಿಗೆ ಏನು ಬೇಕು ಅನ್ನೋದನ್ನ ಒಂದು ಚರ್ಚೆಯನ್ನು ಮಾಡಿದರೆ ಜನ ವಿರೋಧಿ ಯೋಜನೆಗಳನ್ನ ಜನ ವಿರೋಧಿ ಕೆಲಸಗಳನ್ನ ಒಂದು ರೀತಿಯಲ್ಲಿ ಪಟ್ಟಿಟ್ಟು ನಾವು ಮಾಡೇ ಮಾಡ್ತೀವಿ, ನೀವೇನ್ ಮಾಡ್ತಿರೋ ಮಾಡಿ ಅನ್ನುವಂತಹ ರೀತಿಯಲ್ಲಿ ಸರ್ಕಾರಗಳು ಮಾಡೋದಕ್ಕೆ ಮುಂದಾಗಿರುವುದನ್ನ ವಿರೋಧಿಸಿ ಜನರು ಇಲ್ಲಿ ಹೋರಾಟವನ್ನ ಮಾಡ್ತಾ ಇರೋದು ಬಹಳ ಮುಖ್ಯವಾಗಿ ಒಂದು ರೈತರ ವಿಚಾರ. ಏನು ಇಡೀ ದೇಶಕ್ಕೆ ಅನ್ನ ಕೊಡುವಂತಹ ರೈತರು ಇವತ್ತು ರೈತರಿಗೆ ಆಗ್ತಾ ಇರುವಂತಹ ಸಂಕಷ್ಟವನ್ನ ಲೆಕ್ಕಿಸದೆ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ. ರೈತರು ನಮ್ಮ ದೇಶದಲ್ಲಂತೂ ನಿಜವಾದ ರೈತರ ಹತ್ರ ಇರೋದೆಲ್ಲ ತುಂಡು ಭೂಮಿನೇ. ಯಾರ ಹತ್ರನೂ 100 ಕೋಟಿ 100 ಎಕರೆ 1000 ಎಕರೆ ಆಸ್ತಿ ಮಡಗಿರುವಂತಹ ರೈತರು ನಮ್ಮ ದೇಶದಲ್ಲಿ ಇಲ್ಲ. ಈ ತುಂಡು ಭೂಮಿ ಇಟ್ಕೊಂಡು ಏನೋ ಸ್ವಾವಲಂಬಿಗಳಾಗಿ ಬೆವರು ಸುರಿಸಿ ಸ್ವಂತ ದುಡಿಮೆ ಸ್ವಂತ ಬೆವರಿನ ಮೇಲೆ ಅವರು ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರುವಂತಹ ಜನರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈ ಸರ್ಕಾರಗಳಿಗೆ ಇವ್ರ ಯೋಗ್ಯತೆಗೆ ಜನರಿಗೆ ಸ್ವಾವಲಂಬಿಗಳಾಗಿ ಮಾಡುವಂತಹ ಉದ್ಯೋಗ ಕೊಡುವಂತಹ ಜನರಿಗೆ ಬೇರೆ ತರದವ್ರಿಗೆ ಸವಲತ್ತು ಕೊಟ್ಟು ಜನರ ಬದುಕನ್ನ ಹಸನ ಮಾಡುವಂತಹ ಯಾವುದೇ ಯೋಜನೆಗಳನ್ನ ರೂಪಿಸುವಂತಹ ಆ ರೀತಿಯ ಕೆಲಸ ಮಾಡೋದಕ್ಕೆ ಏನೇನು ಸಮರ್ಥರಲ್ಲದಂತಹ ಈ ನೀಚರು ಇವತ್ತು ಜನರು ಹೇಗೋ ರೈತರು ಅವರು ಒಂದಷ್ಟು ಬೆಳೆ ಬೆಳ್ಕೊಂಡು ಹೈನುಗಾರಿಕೆ ಮಾಡಿಕೊಂಡು ಅವರ ತುಂಡು ಭೂಮಿಯಲ್ಲಿ ಮಣ್ಣಲ್ಲಿ ಕೆಲಸ ಮಾಡಿಕೊಂಡು ಒಂದು ಸ್ವಾವಲಂಬಿಗಳಾಗಿರುವಂತಹ ಜನರನ್ನ ಈ ರೀತಿಯಾಗಿ ಒಕ್ಕಲೆಬ್ಬಿಸೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಜನ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬಿಟ್ರೆ ಸಾಕು, ಇವರು ಇಷ್ಟ ಬಂದಿದ್ದನ್ನ ಇವ್ರು ಮಾಡ್ಬೋದು, ತಮಗೆ ಇಷ್ಟ ಬಂದ ರೀತಿಯಲ್ಲಿ ಇವರು ಅಂದ್ರೆ ಯಾವ ರೀತಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಅಂತಹ ರೈತರ ಪರವಾಗಿ ಯಾವತ್ತೂ ನಮ್ಮ ಪಕ್ಷ ಒಂದು ಈ ನಾಡಿನ ನೆಲ ಜಲ ಭಾಷೆ ವಿಚಾರ ಬಂದಾಗ ಪಕ್ಷ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತು ಪಕ್ಷದ ಇತಿಮಿತಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಬಿಡದಿಯಲ್ಲಂತೂ ಬಹಳ ದೊಡ್ಡ ಮಟ್ಟದ ಅನ್ಯಾಯ ಇವತ್ತು ಇಲ್ಲಿ ರೈತರಿಗೆ ನಡೀತಾ ಇದೆ. ಬಹಳ ಒಳ್ಳೆಯ ಫಲವತ್ತಾದ ಭೂಮಿ ಇರುವಂತಹ ಸಮೃದ್ಧವಾದಂತಹ ಜಲ ನೀರು ಇರುವಂತಹ ಮತ್ತು ವ್ಯವಸಾಯ ಮಾಡೋದಕ್ಕೆ ಬಹಳ ತುಂಬಾ ಯೋಗ್ಯವಾದಂತಹ ಇಂತಹ ಜಾಗವನ್ನು ಅರೆಮಲೆನಾಡು ರೀತಿಯಲ್ಲಿರುವಂತಹ ಜಾಗವನ್ನೇ ಇವರು ಕಬ್ಜಾ ಮಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲ ಸರ್ಕಾರದ ಎಲ್ಲ ಯೋಜನೆಗಳಿಗೆ ಇವತ್ತು ಒಂದು ಆನೆಕಲ್ಲು ಈ ಕಡೆ ಬಿಡದಿ ಆ ಕಡೆ ದೇವನಹಳ್ಳಿ ಇಷ್ಟು ಬಿಟ್ಟರೆ ಇವರು ಬೇರೆ ಭಾಗವನ್ನ ಇವತ್ತು ನೋಡ್ತಾ ಇಲ್ಲ. ಎಲ್ಲ ಅಭಿವೃದ್ಧಿಯನ್ನ ಬೆಂಗಳೂರು ಕೇಂದ್ರಿತವಾದಂತಹ ಅಭಿವೃದ್ಧಿಗಳನ್ನೇ ಇವರು ಮಾಡ್ತಾರೆ. ಯಾಕಂದ್ರೆ ಇಲ್ಲೊಂದಷ್ಟು ಭೂಮಿಯಲ್ಲಿ ಚಿನ್ನ ಇದೆ, ಭೂಮಿಗೆ ಚಿನ್ನದ ಬೆಲೆ ಬಂದಿರೋ ಕಾರಣಕ್ಕಾಗಿ ನಮ್ಮನ್ನ ಆಡ್ತಕ್ಕಂಥ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಬಹುತೇಕ ಜನಪ್ರತಿನಿಧಿಗಳು ಇವತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಗೆದ್ದಿರೋದನ್ನೇ ಲೂಟಿ ಮಾಡೋದಕ್ಕೆ, ಗೆದ್ದಿರೋದನ್ನೇ ಈ ತರಕ್ಕೆ ಯಾರನ್ನೋ ಒಬ್ಬರನ್ನ ದೋಸ್ತಿ ಮಾಡಿ ಆ ಭೂಮಿಯನ್ನ ಕಿತ್ಕೊಂಡು ಅದರಿಂದ 100 ಕೋಟಿ 1000 ಕೋಟಿ ಲಾಭ ಮಾಡ್ಕೊಳ್ಳೋದಕ್ಕೆ ಇವತ್ತು ಗೆದ್ದಿರೋ ರೀತಿಯಲ್ಲಿ ಇವರು ವರ್ತನೆಗಳು ಇರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ವಿರೋಧಿಸ್ತಾ ಖಂಡಿತವಾಗಿಯೂ ಈ ಯೋಜನೆಯಿಂದ ಯಾವೊಬ್ಬ ರೈತನಿಗೂ
ಲಾಭ ಇಲ್ಲ. ಯಾವೊಬ್ಬ ರೈತನ ಬದುಕನ್ನು ಕೂಡ ಈ ಯೋಜನೆ ಮುಂದುವರಿಸೋದಿಲ್ಲ. ಹಲವಾರು ಯೋಜನೆಗಳನ್ನ ಸರ್ಕಾರ ಇವತ್ತು ಈ ತರದ್ದು 100 ಎಕರೆ 200 ಎಕರೆ 500 ಎಕರೆನ ಸರ್ಕಾರ ಡೆವಲಪ್ ಮಾಡೋದಕ್ಕೆ ಇವತ್ತು ಮೇನ್ ಪೇಜ್ ಅದು ಹಲವಾರು ದಿನಗಳ ಕೆಳಗಡೆ ಸಮಯವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಮುಂದಕ್ಕೆ ಬಂದ್ಬಿಡಿ. ಡೆವಲಪ್ ಮಾಡೋದಕ್ಕೆ 16 ವರ್ಷ ಇವ್ರ ಯೋಗ್ಯತೆಗೆ ಬೇಕು. ಅಂತದ್ರಲ್ಲಿ 10,000 ಎಕರೆ 8,000 ಎಕರೆ ಭೂಮಿಯನ್ನ ನಾವು ಏನು ಭೂಸೋಧನೆ ಮಾಡಿಕೊಂಡು ಅದನ್ನ ಡೆವಲಪ್ ಮಾಡ್ತೀವಿ ಅಂತಂದ್ರೆ ನಿಜಕ್ಕೂ ಕನಿಷ್ಠ ಇವರಿಗೆ ಒಂದು 20ರಿಂದ 30-40 ವರ್ಷ ಸಮಯ ಬೇಕಾಗ್ಬೋದು. ಬಹುಶಃ ಆ ಸಮಯದಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಡೆವಲಪ್ ಮಾಡುವಂತಹ ಜಾಗದಲ್ಲಿ ಬಡ ಜನರಾಗ್ಲಿ, ಬಡ ರೈತರಾಗ್ಲಿ, ಕಾರ್ಮಿಕರಾಗ್ಲಿ ಸೈಟ್ ತಗೊಂಡು ವಾಸ ಮಾಡುವಂತಹದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂತವ್ರು ಎಲ್ಲರೂ ಶ್ರೀಮಂತರೇ ಆಗಿರ್ತಾರೆ, ಕೋಟ್ಯಾಧಿಪತಿಗಳೇ ಆಗಿರ್ತಾರೆ. ಆದ್ರೆ ಇವತ್ತು ಸರ್ಕಾರ ಒಕ್ಕಲೆಬ್ಬಿಸಿ, ಬಡ ಜನರನ್ನ ಒಕ್ಕಲೆಬ್ಬಿಸಿ, ರೈತರನ್ನ ಒಕ್ಕಲೆಬ್ಬಿಸಿ, ರೈತರ ಸ್ವಾವಲಂಬಿ ಬದುಕನ್ನ ಕಿತ್ಕೊಂಡು ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಯಾರೋ ಶ್ರೀಮಂತರು ಇಲ್ಲಿ ಬಂದು AI ಟೌನ್ಶಿಪ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಇರೋದಕ್ಕೆ ಇಂತಹ ಯೋಜನೆಗಳನ್ನ ರೂಪಿಸ್ತಾ ಇದೆ. ಹಾಗಾಗಿ ಒಟ್ಟಾರೆ ಇಲ್ಲಿರುವಂತಹ ಜನರಿಗೆ ಇದರಿಂದ ಏನೇನೂ ಲಾಭ ಇಲ್ಲ. ಇವರು ಮಾಡೋದಾದ್ರೆ ಇನ್ನು ಹಲವಾರು ಜಾಗಗಳಿದ್ದಾವೆ, ಹಲವಾರು ಇಡೀ ರಾಜ್ಯದ ಹಲವಾರು ಭಾಗಗಳಲ್ಲಿ ಜಮೀನುಗಳಿದ್ದಾವೆ. ಇವು ಅಲ್ಲಿ ಅದನ್ನ ಮಾಡೋದು ಬಿಟ್ಟು ಯಾವಾಗಲೂ ಮಾತಾಡ್ತಿದ್ರೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಸರ್ಕಾರ ನೋಡ್ತಾ ಇದೆ ಅಂತಾನೆ ನಿಜಕ್ಕೂ ಇದೊಂದು ವ್ಯವಸ್ಥಿತವಾದಂತಹ ಒಂದು ರಿಯಲ್ ಎಸ್ಟೇಟ್ ದಂಧೆ ಇದೆ ಅನ್ನೋದು ಬಿಟ್ಟರೆ ಏನು ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಯಾವುದೇ ಪಕ್ಷ ಆಗಿರಲಿ ನೋಡಿ, ಎಲ್ಲ ಪಕ್ಷದವರು ಇವತ್ತು ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, JDS ಆಗಲಿ ತಿನ್ನುವಂತಹ ವಿಚಾರ ಬಂದ್ರೆ, ಲೂಟಿ ಮಾಡುವಂತಹ ವಿಚಾರ ಬಂದ್ರೆ ಎಲ್ಲರೂ ತಾನು ಮುಂದು ಅಂತ ಇರ್ತಾರೆ. ಈ ವಿಚಾರಕ್ಕೆ ನೋಡ್ಕೊಂಡು ಬಂದ್ರೆ ಹಲವಾರು ಹಿಂದೆ JDS ಏನೋ ಒಂದು ವಿಚಾರವಾಗಿ ಇಲ್ಲಿ ಈ ತರದೊಂದು ಅವಕಾಶ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ JDS ಅನ್ನುವಂಥದ್ದು ಇಲ್ಲಿ ಜನ ಒಪ್ಕೋತಾರೆ. ಅದು ಮುಂದುವರೆದ ಭಾಗವಾಗಿ ಅವತ್ತು JDS ಅವರು ಭೂ ಸ್ವಾಧೀನ ಮಾಡ್ಕೊಂಡು ಟೌನ್ಶಿಪ್ ಮಾಡ್ತೀನಿ ಅಂತ ಹೋದಾಗ ವಿರೋಧಿಸಿದಂತಹ ಕಾಂಗ್ರೆಸ್ ಅವರು ಈಗ ಅವರ ಅಧಿಕಾರ ಬಂದಿರೋ ಕಾರಣಕ್ಕಾಗಿ ಈಗ ಅವರು ಅದನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಯಾವ ಸರ್ಕಾರ ಬಂದರೂ ಅದನ್ನ ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಮಗಂತೂ ಬಹಳ ಬೇಸರದ ವಿಚಾರ. ಏನು ಇಲ್ಲಿ ಜನರು ದೊಡ್ಡವರ ಅಥವಾ ರಾಜಕಾರಣಿಗಳು ಜನರು ದೊಡ್ಡವರ ಅಥವಾ ಜನಪ್ರತಿನಿಧಿಗಳು ದೊಡ್ಡವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಎನ್ನುವಂತಹ ಧೋರಣೆ ಏನಿದೆ, ಈ ಧೋರಣೆಯನ್ನ ಜನ ಎದುರಿಸಬೇಕು. ಈ ತರದ ಧೋರಣೆಯನ್ನ ಭಾರತದಂತಹ ಒಂದು ಸುದೀರ್ಘವಾದಂತಹ ಹೋರಾಟ ಮಾಡಿಕೊಂಡು ಸ್ವತಂತ್ರವನ್ನ ಪಡ್ಕೊಂಡು ಒಂದು ಅದ್ಭುತವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ ಇವೆಲ್ಲವನ್ನ ಇಟ್ಕೊಂಡಿರುವಂತಹ ಜನರು ಈ ತರದ ನಿಮ್ಮ ಸರ್ವಾಧಿಕಾರಿ ಧೋರಣೆಯನ್ನ ಧಿಕ್ಕರಿಸಿ ಹೋರಾಟ ಮಾಡ್ತಾರೆ. ಮತ್ತೆ ನಮ್ಮ ಅವ್ರ ಭೂಮಿಯನ್ನ ಅವರು ದಕ್ಕಿಸ್ಕೋತಾರೆ ಅನ್ನುವಂಥದ್ದನ್ನ ಅವರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದು ಹೋರಾಟ ಯಶಸ್ವಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಹೋರಾಟ ಯಶಸ್ವಿಯಾಗಿ ರೈತರ ಭೂಮಿ ರೈತರಿಗೆ ಉಳಿಯುವಾಗ ಆಗಬೇಕು. ಆ ರೈತರ ಭೂಮಿ ರೈತರಿಗೆ ಉಳಿಸೋದಿಕ್ಕೆ ಏನೆಲ್ಲ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೀತವೆ ಆಗ್ತವೆ ಅಂತಹ ಎಲ್ಲ ಹೋರಾಟಗಳಿಗೆ ಕರ್ನಾಟಕ ಸಮಿತಿ ಪಕ್ಷ ಈ ಭಾಗದ ಜನರ ಜೊತೆಯಲ್ಲಿ ನಿಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಆಮೇಲೆ ಮಾಡಿ.